ಅವ್ರ ಪರಿಸ್ಥಿತಿ ಘನಗಂಭೀರ ಆಗಿದೆ. ಭವಿಷ್ಯ ಇಲ್ಲಂತ ಅನೇಕ ಮಕ್ಕಳಿದ್ದಾರೆ. ಎಲ್ಲೆಲ್ಲೋ ಏನೋ ಲಿಟ್ರೇಚರ್ ನಾವು PhD ಮಾಡಿದ್ವಿ, ನಾವು ಡಾಕ್ಟರ್ ಆಗಿದ್ವಿ ಅನ್ನೋಂಥದ್ದು. ಕೇವಲ ಎಲ್ಲರೂ ಇವತ್ತೇನಾಗ್ಯದಪ್ಪ ಅಂದ್ರೆ ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಿಬಿಡೋದು. ನಮ್ಮ ದೇಶದ ಒಂದು ಉನ್ನತ ಮಟ್ಟ ಯಾವುದಪ್ಪ ಅಂದ್ರೆ MBBS, MD, MS, MTech ಇವಷ್ಟೇ. ಅದು ಪುಸ್ತಕವನ್ನು ಓದೋದು, ಭಯಪಟ್ಟು ಮಾಡೋದು, ಹೇಳೋದು, ಸ್ವತಂತ್ರವಾಗಿ ಏನಾದ್ರು ಸಂಶೋಧನೆ ಮಾಡೋದು ಅದು ನಾವು ಕಾಣೋದು ಇಲ್ಲ. ಈ ಪರಿಸ್ಥಿತಿ ನಮ್ಮ ದೇಶದ. ಆದರೂ ನಾವು ಹೇಳ್ಕೊಳ್ತೀವಿ ವಿಶ್ವಗುರು ಅಂತೇಳಿ. ವಿಶ್ವಗುರು ಅಲ್ಲ, ನಾವು ವಿಶ್ವದ ಕಡೆ ಹೋಗ್ತಾ ಇದ್ದೀವಿ. ನಾವು ಕಲಿಸೋದು ಇವತ್ತು ನೋಡಿರಿ ಚೈನಾ ಎಷ್ಟು ಮುಂದುವರೆದ ಲೆಕ್ಕ ಹಾಕಿರಿ ಇದನ್ನು. ಇವತ್ತು ಅಮೇರಿಕ ಜೊತೆ ಕಾಂಪಿಟೇಷನ್ ಮಾಡ್ತದೆ. ರಿಯಲಿ ಇಟ್ ಇಸ್ ವಂಡರ್ಫುಲ್. ನಿನ್ನೆ ಒಂದು ಡಾಟಾ ನೋಡ್ತಾ ಇದ್ದೀನಿ ನಾನು. ನೋಡು ಮುಂದೆ ಇವತ್ತು ಏನಪ್ಪ ಅಂತಂದ್ರೆ 26 ಟ್ರಿಲಿಯನ್ ಡಾಲರ್ ಅಮೇರಿಕ ಮಾಡಿದರೆ ಇವರು 20 ಟ್ರಿಲಿಯನ್ ಚೈನಾದವ್ರು ಆಗ್ತಾಯಿದ್ದಾರೆ. ಅಲ್ಲೇ ದುಡಿಯೋದಕ್ಕಾಗಿ ಜನ ಸಿಗ್ತಾಯಿಲ್ಲ. ಒಂದು ಕಾಲಕ್ಕಲ್ಲೇ ಜನಸಂಖ್ಯೆ ತುಂಬಿ ಹೋಗಿಬಿಟ್ಟಿದ್ದಾವೆ. ಆ ಕಾರಣಕ್ಕಾಗಿ ಚೈನಾ ಇದ್ದು ಮಕ್ಕಳ ಸಂಖ್ಯೆ ಕಡಿಮೆ ಮಾಡಿ ಒಂದು ಹೆಡ್ಲಿ ಮಾಡಿರಿ. ಇವತ್ತು ಮಕ್ಕಳು ಬೇಕಾಗಿದ್ದಾರೆ ಅವರಿಗೆ. ಅಂದರೆ ಆ ಪ್ರಮಾಣದಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ಅಲ್ಲಿ ಅರ್ಥನೀತಿಯನ್ನು ಕಮ್ಯುನಿಸ್ಟ್ ಇರಲಿ, ಯಾರೂ ಇರಲಿ, ಪ್ರಜಾಪ್ರಭುತ್ವ ಇರಲಿ, ಯಾವುದೋ ಸಿದ್ಧಾಂತ ಇರಲಿ ಮೊದಲು ಸಿಗಬೇಕು. ಇವತ್ತು ನಾವು RSS ಸಿದ್ಧಾಂತಗಳು ನಾವು ಕೇಳೋದಿದ್ದನ್ನು ನೀವು ಯಾಕೆ ಎಲ್ಲರಿಗೂ ನೌಕರಿಗಳನ್ನ ಕೊಡುವಂಥದ್ದು ಹೊಸ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಬರೀ ಕಾರ್ಪೊರೇಷನ್ ಅಷ್ಟೇ ಯಾಕೆ ಬಳಸ್ತಾ ಇದ್ದೀರಿ ಅಂತೇಳಿ. ಚೈನಾ ಕಮ್ಯುನಿಸಮ್ ಬಿಡ್ರಿ ಅದನ್ನಲ್ಲಿ. ಅಲ್ಲಿ ಎಲ್ಲರೂ ಉದ್ಯೋಗ ಕೊಟ್ಟಿದ್ದಾರೆ. ಇಲ್ಲೋ ಯಾವ ಪ್ರಮಾಣದಲ್ಲಿ ಇವತ್ತು ಕಾಂಪಿಟೇಷನ್ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇವ್ರು ಸಿಗ್ತಾಯಿಲ್ಲ, ಹುಡುಗರು ಸಿಗ್ತಾಯಿಲ್ಲ. ಆ ಪ್ರಮಾಣದಲ್ಲಿ ಎಲ್ಲರಿಗೂ ಉದ್ಯೋಗ. ನಮ್ಮಲ್ಲಿ ಯಾಕಿಲ್ಲ? ಇವತ್ತು ನಾವು 90% ಜನ ಇವತ್ತು ಒದ್ದಾಡ್ತಾ ಇದ್ದೆವು ನಿರುದ್ಯೋಗದಿಂದ. ನಮ್ಮ ಮೋದಿಯವ್ರು ಬಂದಾಗ ಹೇಳಿದರು ನಮ್ಮಲ್ಲಿ ಏನಪ್ಪ ಅಂದ್ರೆ ನಾವು 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತಾನೆ ಅಂತೇಳಿ ಬರೀ ಹೇಳಿದರೆ ಅಷ್ಟೇ. ಇವತ್ತಿಗೂ ಆಗಲಿಲ್ಲ. ಇದನ್ನು ಇಂಥ ಅನೇಕ ವಿಷಯಗಳಲ್ಲಿ ಚರ್ಚೆ ಮಾಡಿದ್ದು ನಾವು ಗಮನಿಸಿದಾಗ ನಿಜವಾಗಿಯೂ ಜೈಪುರದಂಥ ಅಲ್ಲಿ ಸಾಹಿತ್ಯ ತಗೊಂಡಿರ್ಬೋದು ಹೆಸರು, ಬಟ್ ಅಲ್ಲಿ ಈ ವಾಸ್ತುಸ್ಥಿತಿಗಳ ಬಗ್ಗೆ, ವಿಶ್ವದ ಬಗ್ಗೆ, ನಮ್ಮ ಬಗ್ಗೆ, ಎಲ್ಲರ ಬಗ್ಗೆ ಚರ್ಚೆ